ಚಿತ್ರದುರ್ಗದಲ್ಲಿ ಮತದಾನ ಜಾಗೃತಿಗಾಗಿ ಅಂಗವಿಕಲರ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಚಿತ್ರದುರ್ಗ ನಗರದ ಓಬವ್ವ ವೃತ್ತದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಶನಿವಾರ ಬೆಳಗ್ಗೆ 10:30ಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್.ಜೆ. ಸೋಮಶೇಖರ್ ಅವರು ಹಾಗೂ ಎಸಿ ಕಾರ್ತಿಕ್ ಅವರು ಆಗಮಿಸಿ ಹಸಿರು ನಿಶಾನೆ ತೋರಿಸುವ ಮೂಲಕ ಈ ಒಂದು ಬೈಕ್ ರ್ಯಾಲಿಗೆ ಚಾಲನೆ ಕೊಟ್ಟಿದ್ದು, ಈ ಒಂದು ಬೈಕ್ ರ್ಯಾಲಿಯು ಡಿಸಿ ವೃತ್ತ, ಮದಕರಿ ವೃತ್ತ, ಅಂಬೇಡ್ಕರ್ ವೃತ್ತ, ಎಸ್ಬಿಎಂ ವೃತ್ತ ಹಾಗೂ ಗಾಂಧಿ ವೃತ್ತ ಮುಖಾಂತರ ಸಂಚರಿಸಿ ಡಿಸಿ ವೃತ್ತಕ್ಕೆ ಬಂದು ಅಂತ್ಯಗೊಂಡಿದೆ. ಇನ್ನು ಈ ವೇಳೆ ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್.ಜೆ. ಸೋಮಶೇಖರ್ ಅವರು ಮಾತನಾಡಿದ್ದು, ಜಿಲ್ಲಾ ಸ್ವೀಪ್ ಸಮಿತಿ ಮತದಾನದ ಕುರಿತು ಜಾಗೃತಿ ಮೂಡಿಸುತ್ತಾ ಬಂದಿದೆ. ವಿಕಲಚೇತನರು ಕೂಡ ಸಕ್ರಿಯವಾಗಿ ಮತದಾನದಲ್ಲಿ ಪಾಲ್ಗೊಳ್ಳಬೇಕು. ಇನ್ನು ಯುವ ಮತದಾರರು ಕೂಡ ಮತದಾನ ಮಾಡಬೇಕು. ಮಹಿಳಾ ಮತದಾರರು ಕೂಡ ಯಾವುದೇ ಭೀತಿ ಇಲ್ಲದೆ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ಬಂದು ಮತ ಚಲಾಯಿಸಬೇಕು. ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ಹಮ್ಮಿಕೊಂಡು ಬರಲಾಗಿದೆ. ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಮುಖ್ಯ ಎಂದು ಎಸ್.ಜೆ. ಸೋಮಶೇಖರ್ ಅವರು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್.ಜೆ. ಸೋಮಶೇಖರ್, ಎಸಿ ಕಾರ್ತಿಕ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಭಾರತಿ ಆರ್. ಬಣಕಾರ್, ಜಿಲ್ಲಾ ಸ್ವೀಪ್ ಸಮಿತಿಯ ಜಿಲ್ಲಾ ಸಂಯೋಜಕರಾದ ಸುಷ್ಮಾ ರಾಣಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ವಿಕಲಚೇತನರು ಹಾಜರಿದ್ದರು. ವಿಭಾಗಾಧಿಕಾರಿಗಳು ಕೂಡ ಹಸಿರು ಫ್ಲಾಗ್ ನಿಶಾನೆಯನ್ನು ತೋರಿಸುವ ಮುಖಾಂತರ ಈ ಬೈಕ್ ರ್ಯಾಲಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಮತದಾರ ಪ್ರಭುಗಳು ಮತದಾನದ ಕೇಂದ್ರಗಳಿಗೆ ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸುವಂತಹ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಯಾರೂ ಕೂಡ ನೋ ವೋಟರ್ ಈಸ್ ಲೆಫ್ಟ್ ಬಿಹೈಂಡ್, ಯಾರೂ ಕೂಡ ಚುನಾವಣೆಯಿಂದ ಇದಾಗಬಾರ್ದು. ಈ ಹಿನ್ನೆಲೆಯಲ್ಲಿ ಪ್ರತಿ ಸೆಕ್ಟರಲ್ಲೂ ಕೂಡ ನಾವು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ವಿಶೇಷ ಚೇತನರು ಕೂಡ ಈ ಒಂದು ಮತದಾರ ಪ್ರಕ್ರಿಯೆಯಿಂದ ಹೊರಗು ಇರೋದಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಪಾಲ್ಗೊಳ್ಳಬೇಕು. ಮತ್ತು ಯಂಗ್ ವೋಟರ್ಸ್ ಏನು ಯುವ ಮತದಾರರಿದ್ದಾರೆ 18+ ಅವ್ರಿಗೂ ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡಿ ಪ್ರೇರೇಪಿಸ್ತಾ ಇದ್ದೀವಿ. ಅವರು ಬಂದು ಮತದಾನ ಹಾಕಿ ಅಂತ ನಿನ್ನೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ. ಮತ್ತು ಮಹಿಳಾ ಮತದಾರರು ಅವ್ರಿಗೂ ಕೂಡ ಅವರೆಲ್ಲ ಕೂಡ ಮತಗಟ್ಟೆಗೆ ಬಂದು ಯಾವುದೇ ರೀತಿಯಾದಂಥ ಒಂದು ಭೀತಿ ಇಲ್ಲದೆ ಬಂದು ಮುಕ್ತವಾಗಿ ನ್ಯಾಯಸಮ್ಮತ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಬಂದು ಅವರು ತಮ್ಮ ಮತವನ್ನು ಚಲಾಯಿಸ್ಬೋದು. ಸೊ ಮತದಾರರು ಬರಬೇಕಷ್ಟೇ. ನಮಗೆ ಮಹಿಳಾ ಮತದಾರರು ಕೂಡ ನಿನ್ನೆ ಸಾಕಷ್ಟು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ವಿ. ಹಾಗೆ ಅದೇ ರೀತಿ ಗಾರ್ಮೆಂಟ್ಸ್ ಎಲ್ಲಿದೆ ಸುಮಾರು ಒಂದು 2,500 ಜನ ನಿನ್ನೆ ಓತು ತೆಗೆದುಕೊಂಡ್ರು. ನಾವೆಲ್ಲ ಬಂದು ಮತಗಟ್ಟೆಗೆ ಬಂದು ನಾವು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತೀವಿ ಅಂತ. ಸೊ ಆ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಜಿಲ್ಲಾದ್ಯಂತ ನಾವು ಹಾಕ್ಕೊಂಡಿದ್ದೀವಿ. ಎಲ್ಲಿ ಮತದಾನದ ಪ್ರಮಾಣ ಕಡಿಮೆಯಾಗಿದೆ ಅಲ್ಲಿ ವಿಶೇಷವಾಗಿ ನಮ್ಮ ಸ್ವೀಪ್ ತಂಡದ ವತಿಯಿಂದ ಪಾದಯಾತ್ರೆಗಳನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ವಾಕಥಾನ್ ಅಂತ ಮಾಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೀವಿ. ಮತ್ತು ಅವೆಲ್ಲ ನಮಗೆ ನಮ್ಮ ಜೊತೆ ಕೈ ಜೋಡಿಸ್ತೀರ ಅಂತ ಒಂದು ವಿಶ್ವಾಸ ಹೇಳ್ತಾ ಧನ್ಯವಾದಗಳು.